ಗೊರ್ಕೆ ಯಾಕೆ ಬರುತ್ತೆ ಅಂದರೆ ಮೂಗಿನಲ್ಲಿ ಮೂಗು ಸ್ವಲ್ಪ ಸೊಟ್ಟಿಗಿರೋದು, ನೆಕ್ ಭಾಗದ ಹತ್ರ ಚೆಸ್ಟ್ ಮತ್ತು ಇನ್ನು ಹೊಟ್ಟೆ ಭಾಗದ ಜಾಸ್ತಿ ಫ್ಯಾಟ್ ಇದ್ದರೆ, ಬಾಯಿ ತೆರೆದೇ ಉಸಿರಾಡ್ತಾ ಇದ್ದರೆ ಅಂಥ ನಾಲ್ಗೆ ಕೆಳಗಿರುತ್ತೆ. ಮದ್ಯಪಾನದಿಂದ ಮಸಲ್ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಸೊ ಅಂಥವರಲ್ಲಿ ಗಾಢವಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಅಂದರೆ ಕಂಪ್ಲೀಟ್ಲಿ ಅದು ತಪ್ಪು ಅಂತ ನಾನು ಹೇಳ್ತೇನೆ. ದಿನದ ಟೈಮಲ್ಲಿ ತುಂಬ ನಿದ್ದೆ ಬರುವಂಥದ್ದು, ನಿದ್ದೆ ಮಾಡುವಾಗ ಉಸಿರು ಪದೇ ಪದೇ ನಿಲ್ಲುತ್ತೆ. ನೀವು ಯಾರ ಹತ್ರ ಮಾತಾಡ್ತಿರ್ಬೇಕಾದ್ರೆ ನಿಮಗೆ ತುಂಬ ನಿದ್ದೆ ಬರುವುದು, ಗಾಡಿ ಓಡಿಸ್ತಿರುವಾಗ ನಿದ್ದೆ ಬರುವುದು, ತುಂಬ ತಲೆನೋವಿದೆ, ತುಂಬ ಕಿರಿಕಿರಿ ಅನಿಸ್ತಾ ಉಂಟು, ನಿದ್ದೆಯಲ್ಲಿ ನಾವು ಕರೆಕ್ಟ್ ನಿದ್ದೆಯಲ್ಲಿ ಆಗೋದಿದ್ದರೆ ಇರಿಟೇಟ್ ಆಗ್ತಾಯಿದೆ, ಈ ಹಲ್ಲನ್ನು ಕಚ್ಚುವುದೊಂದು ಅಭ್ಯಾಸ ಇರುತ್ತೆ. ಇಟ್ ವಿಲ್ ಇನ್ಕ್ರೀಸ್ ಯೋರ್ ಹಾರ್ಟ್ ರೇಟ್, BP ಜಾಸ್ತಿ ಆಗುತ್ತೆ. ಸಣ್ಣ ದೇಹ ಇರುತ್ತೆ, ತೂಕ ಕಮ್ಮಿ ಅವರಲ್ಲೂ ಬರುತ್ತೆ. ಈಗ ಗೊರ್ಕೆ ಹೊಡಿತಾ ಇದ್ದಾರೆ ಅಂದಾಗ ಓಕೆ ಅವ್ರು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೋತಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು? ಗೊರ್ಕೆ ಸಮಸ್ಯೆ ಇದ್ದವು ಇಟ್ ಇಸ್ ಅ ಡೈಲಿ ಪ್ರಾಬ್ಲಮ್. ಉಸಿರು ನಿಂತ್ಕೊಳ್ಳೋದು, ದೇ ಪುಟ್ ಅ ಲಾಟ್ ಆಫ್ ಎಫರ್ಟ್ ಫಾರ್ ಬ್ರೀದಿಂಗ್. ಒಂದು ಸಲ ಆಗೋದಂತ 100-200 ಸಲ ನಿಮ್ಮ ಸ್ಲೀಪಲ್ಲಿ ಆಗ್ತಾ ಇರುತ್ತೆ. ದಟ್ ಈಸ್ ಹೌ ಇಟ್ ವಿಲ್ ಎಫೆಕ್ಟ್ ಯುವರ್ ಹೆಲ್ತ್. ನಮ್ಮ ಹಾರ್ಟ್, ಲಂಗ್ಸ್ ಅದರ ಮೇಲೆ ಇಫೆಕ್ಟ್ ಬೀಳುತ್ತೆ. ರಾತ್ರಿಯಲ್ಲಿ ಹೆದರಿ ಎದ್ದೇಳುವುದು ಆ ಥರ ಸಮಸ್ಯೆ ಇದ್ದರೆ. ಸೊ ಈಗ ಆಲ್ರೆಡಿ ಅಲರ್ಜಿ ಪ್ರಾಬ್ಲಮ್ಸ್ ಇದ್ದವರಿಗೆ, ಅಸ್ತಮಾ ಪ್ರಾಬ್ಲಮ್ ಇದ್ದವರಿಗೆ ಏನಾಗುತ್ತೆ ಅಂದರೆ, ಯಾರು ಜೋರಾಗಿ ಗೊರ್ಕೆ ಹೊಡಿತಾರೆ, ಈ ಗಂಟ್ಲಿನಲ್ಲಿ ಸ್ವಲ್ಪ ಸ್ಪೇಸ್ ಅವರಿಗೆ ಕಮ್ಮಿ ಇರುತ್ತೆ, ಬೋನಿನಲ್ಲಿ ಬೆಂಡಿರುವ ಅಂಥದ್ದು, ಓದಿನಲ್ಲಿ ಅವರು ಸ್ವಲ್ಪ ಹಿಂದೆ ಇರ್ಬೋದು, ಇಲ್ಲ ಹೈಪರ್ ಆ್ಯಕ್ಟಿವ್ ಆಗಿರ್ಬೋದು ಆ ಚೈಲ್ಡ್. ಸೊ ಇಂಥ ಮಕ್ಕಳು ಯಾವಾಗಲೂ ಬಾಯಲ್ಲಿ ಉಸಿರಾಡ್ತಾ ಇರ್ತಾರೆ ಮತ್ತು ಗೊರ್ಕೆ ಇರುತ್ತೆ ಅವರಿಗೆ, ಅವರ ನಿದ್ದೆ ಕರೆಕ್ಟಾಗಿ ಆಗೋದಿಲ್ಲ.